ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಕನ್ನಡ. ಬಿಗ್ ಬ್ರೇಕಿಂಗ್. ನಾನು ನವಿತಾ ಜೈನ್. ಗೃಹಲಕ್ಷ್ಮಿ ಗೃಹ ಜ್ಯೋತಿಗೆ ಆಪರೇಷನ್ ಫಿಕ್ಸ್. ಫಲಾನುಭವಿಗಳು ಕೊಡಬೇಕಾದ ದಾಖಲೆಗಳು ಏನು? ಶಕ್ತಿಯ ಸಂಕಟ ಬೀಳುತ್ತಾ ಟಿಕೆಟ್ ದರ ಬರೆ. ಆಪರೇಷನ್ ಗ್ಯಾರಂಟಿ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದೇ ಈ ಪಂಚ ಗ್ಯಾರಂಟಿಗಳ ಭರವಸೆಯಿಂದ. ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದಾಯ್ತು. ಆದರೆ ಯಾವಾಗ ಈ ಗ್ಯಾರಂಟಿ ಯೋಜನೆಗಳಲ್ಲಿ, ಪ್ರಮುಖವಾಗಿ ಗೃಹ ಜ್ಯೋತಿ, ಗೃಹ ಲಕ್ಷ್ಮಿಯಲ್ಲಿ ಅನರ್ಹರಿಗೂ ಈ ಯೋಜನೆಗಳಲ್ಲಿ ಹೋಗುತ್ತೆ ಫಲಾನುಭವಿಗಳು ಅಂತ ಗೊತ್ತಾಯ್ತು, ಅದನ್ನ ತಡೆಯೋದಕ್ಕೆ ಹೊಸ ಅರ್ಜಿ ಹಾಕಿ ಅಂತ ಸರ್ಕಾರ ಹೇಳುವ ಪ್ರಯತ್ನ ಮಾಡ್ತು. ಆದರೆ ಇದಕ್ಕೆ ಭಾರಿ ವಿರೋಧ ವ್ಯಕ್ತ ಆಯಿತು. ವಿಪಕ್ಷಗಳು ಕೂಡ ಇದನ್ನ ಬಹಳ ಜೋರಾಗಿ ಟೀಕೆ ಮಾಡಿದ್ವು. ಯಾವಾಗ ವಿರೋಧ ವ್ಯಕ್ತ ಆಯಿತೋ ಅದನ್ನ ಸರ್ಕಾರ ಈಗ ಕೈ ಬಿಟ್ಟಿದೆ. ಈಗ ಗ್ಯಾರಂಟಿ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಅರ್ಜಿ ಹಾಕಂಗಿಲ್ಲ, ಇರುವಂತಹ ದಾಖಲೆಗಳಲ್ಲೇ ಅರ್ಹರಿಗೆ ಈ ಗ್ಯಾರಂಟಿ ಸ್ಕೀಮ್ಗಳು ಸಿಗುತ್ತೆ. ಇನ್ನೊಂದು ಕಡೆ ಇವತ್ತು ಸಿಎಂ ಡಿಕೆ ಶಿವಕುಮಾರ್ 2ನೇ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಅನೇಕ ಪ್ರಮುಖ ಘೋಷಣೆಗಳನ್ನ ಮಾಡಿದ್ದಾರೆ. ರೈತರಿಗೆ ಬಂಪರ್ ಕೊಟ್ಟಿದ್ದಾರೆ. ಮೊದಲ ಅದು ಬರ್ತಿತ್ತಲ್ವಾ, ಅದು ಹಂಗೆ ರನ್ನಿಂಗ್ ಅಲ್ಲಿ ಇದ್ರೆ ಅದು ಒಂಥರ ಚೆನ್ನಾಗಿರ್ತಿತ್ತು. ಆದ್ರ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಹೊಂದ್ಸಂದ್ರ ಆಗಂಗಿಲ್ಲ ಯಾರಿಗೆ. ಮೊದ್ಲು ಏನದ ಅದನ್ನೇ ಕಂಟಿನ್ಯೂಸ್ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗ್ತೈತಿ. ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ನ ಮಹತ್ವಾಕಾಂಕ್ಷಿ ಯೋಜನೆಗಳು. ಈ ಮಾಡೆಲ್ ರಾಜ್ಯ ಮಾತ್ರವಲ್ಲ, ಇಡೀ ದೇಶದಾದ್ಯಂತ ಫೇಮಸ್ ಆಗಿದ್ದಾಯ್ತು. ಇದೇ ಮಾಡೆಲ್ ಅನ್ನ ವಿರೋಧಿಸುತ್ತಲೇ ಕಾಂಗ್ರೆಸ್ ಎದುರಾಡಿ ಬಿಜೆಪಿ ಕೂಡ ತಮ್ಮ ಪ್ರಣಾಳಿಕೆಯಲ್ಲಿ ಅಳವಡಿಸಿಕೊಂಡಿತ್ತು. ಅದರಲ್ಲೂ ಗೃಹಲಕ್ಷ್ಮಿ ಗ್ಯಾರಂಟಿಯ ಮೂಲಕ ಕೋಟಿ ಕೋಟಿ ಮಹಿಳೆಯರು ಮಾಸಿಕ 2,000 ರೂಪಾಯಿ ಪಡೆಯುತ್ತಿದ್ರು. ಇದು ಸರಕಾರದ ಖಜಾನೆ ಮೇಲೂ ಭಾರೀ ಪರಿಣಾಮ ಬೀರಿತ್ತು. ಸದ್ಯ ಇದರ ಪರಿಷ್ಕರಣೆಯಾಗುತ್ತಿದೆ. ಗೃಹಲಕ್ಷ್ಮಿ ಗೃಹ ಜ್ಯೋತಿ ಗ್ಯಾರಂಟಿ ಪರಿಷ್ಕರಣೆ ಪ್ಲಾನ್. ಹೊಸ ಅರ್ಜಿಗೆ ಬದಲಾಗಿ ದಾಖಲೆಗಳ ಪರಿಶೀಲನೆ. ಗೃಹಲಕ್ಷ್ಮಿ ಗ್ಯಾರಂಟಿ ಫಲಾನುಭವಿಗಳು ಹೊಸದಾಗಿ ಅರ್ಜಿ ಸಲ್ಲಿಸಬೇಕಾಗತ್ತೆ ಅಂತ ಕಳೆದ ವಾರ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ಹೀಗಾಗಿ ಇದು ಫಲಾನುಭವಿಗಳಲ್ಲಿ ಭಾರಿ ಆತಂಕ ಸೃಷ್ಟಿ ಮಾಡಿತ್ತು. ಅಲ್ಲದೆ ಜನರಿಂದ ವಿರೋಧವೂ ವ್ಯಕ್ತವಾಗಿತ್ತು. ಆದ್ರೀಗ ಸರ್ಕಾರ ತಮ್ಮ ನಿರ್ಧಾರದಲ್ಲಿ ಮಾರ್ಪಾಡು ಮಾಡಿತ್ತು. ಅರ್ಹರಿಗೆ ಮಾತ್ರ ಸೌಲಭ್ಯ ತಲುಪಿಸಲು ಮತ್ತು ಅನರ್ಹರನ್ನು ಪಟ್ಟಿಯಿಂದ ಕೈಬಿಡಲು ದಾಖಲೆಗಳ ಮರುಪರಿಶೀಲನೆ ಪ್ರಕ್ರಿಯೆಗೆ ನಿರ್ಧರಿಸಲಾಗಿದೆ. ಈ ಬಗ್ಗೆ ಸಿಎಂ ನೇತೃತ್ವದಲ್ಲಿ ನಡೆದ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಪರಿಷ್ಕರಣೆ ಅಥವಾ ಮರುಪರಿಶೀಲನೆ ಅರ್ಜಿ ಬಗ್ಗೆ ಅಧ್ಯಯನ ಮಾಡಿ 1 ವಾರದೊಳಗೆ ಸೂಕ್ತ ಪರಿಹಾರಕ್ಕೆ ಸಿಎಂ ಸೂಚನೆ ನೀಡಿದ್ದಾರೆ ಎನ್ನಲಾಗ್ತಿದೆ. ಗೃಹಲಕ್ಷ್ಮಿ ಗೃಹ ಜ್ಯೋತಿ ದುರುಪಯೋಗಕ್ಕೆ ಬ್ರೇಕ್ ಹಾಕುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ. ಒಬ್ಬ ಅರ್ಹ ಫಲಾನುಭವಿಗೂ ಗ್ಯಾರಂಟಿ ಕೈತಪ್ಪಬಾರದು. ಅನರ್ಹ ಫಲಾನುಭವಿಗಳನ್ನ ಮಾತ್ರ ಪತ್ತೆ ಮಾಡಿ ಅವರನ್ನ ಯೋಜನೆಯಿಂದ ಹೊರಗಿಡುವುದಾಗಿದೆ. ಅಲ್ಲದೆ ಕೆಲವು ಬ್ಯಾಂಕ್ಗಳು ಸಾಲದ ಹಣಕ್ಕೆ ಗೃಹಲಕ್ಷ್ಮಿ ಹಣವನ್ನ ಜಮೆ ಮಾಡಿಕೊಳ್ಳಲಾಗ್ತಿದೆ. ಸಾಲದ ಹಣ ಆಗಿದ್ದವರು ಖಾತೆ ಬದಲಾಯಿಸುತ್ತಿದ್ದಾರೆ. ಇದು ಸಮಸ್ಯೆಯಾಗಿದೆ. ಇನ್ನು ಸಾಲಗಾರರನ್ನು ಪತ್ತೆ ಮಾಡಿ ಹಣ ಸಿಗುವಂತೆ ಮಾಡುವುದರ ಜೊತೆಗೆ ಮೃತರ ಖಾತೆಗೆ ತೆರಿಗೆ ಕಟ್ಟೋರಿಗೆ ಯೋಜನೆಯ ಹಣ ಸಿಗಬಾರದು ಅಂತ ನಿರ್ಧರಿಸಲಾಗಿದೆ. ಕರ್ನಾಟಕದ ವೋಟರ್ ಐಡಿ ಇದ್ದವರಿಗಷ್ಟೇ ಗ್ಯಾರಂಟಿ ತಲುಪುವಂತೆ ಮಾಡಿ ರಾಜ್ಯದವರಲ್ಲದವರನ್ನ ಯೋಜನೆಯಿಂದ ಹೊರಗಿಡುವುದು ಪರಿಷ್ಕರಣೆಯ ಪ್ರಮುಖ ಉದ್ದೇಶವಾಗಿದೆ. ಇನ್ನು ಸರ್ಕಾರದ ಈ ಪರಿಷ್ಕರಣೆ ಪ್ಲಾನ್ನಿಂದ ಆರ್ಥಿಕ ಹೊರೆ ತಗ್ಗಿಸುವ ಉದ್ದೇಶವಿಲ್ಲ ಅಂತ ಹೇಳಲು ಸಾಧ್ಯವಿಲ್ಲ. ಆದರೆ ಈ ನಿರ್ಧಾರ ಕೋಟ್ಯಾಂತರ ಫಲಾನುಭವಿಗಳಲ್ಲಿ ಆತಂಕ ಸೃಷ್ಟಿ ಮಾಡಿದೆ. ಎಲ್ಲಿ ತಮ್ಮನ್ನ ಯೋಜನೆಯಿಂದ ಕೈಬಿಡುತ್ತಾರೋ ಅನ್ನೋ ಗೊಂದಲ ಸೃಷ್ಟಿಯಾಗಿದೆ. ಕಳೆದ 2-3 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬರ್ತಿಲ್ಲ. ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಎಲ್ಲರಿಗೂ ಗೃಹಲಕ್ಷ್ಮಿ ಕೊಟ್ಟಂಗೆ ಈಗಲೂ ಕೊಡಿ ಅಂತಿದ್ದಾರೆ ಗೃಹಲಕ್ಷ್ಮಿಯರು. ಈಗ ಮೊದಲ ಅದು ಬರ್ತಿತ್ತಲ್ವಾ, ಅದು ಹಂಗೆ ರನ್ನಿಂಗ್ ಅಲ್ಲಿ ಇದ್ರೆ ಅದು ಒಂಥರ ಚೆನ್ನಾಗಿರ್ತಿತ್ತು. ಮತ್ತೆ ಎಳೆದಾಡ್ಬೇಕು ಅಷ್ಟೇ. ಸಮಸ್ಯೆಗಳು ಕೆಲ್ಸಗಳಿಗೆ ಹೋಗ್ತೀವಿ, ಎಷ್ಟೊತ್ತು ಬರ್ತೀವಿ ಗೊತ್ತಾಗಲ್ಲ. ಅದು ತಗೊಂಡೋಗಿ ನಿಂತ್ಕೋಬೇಕು. ಇವು ತುಂಬಾ ಹಿಂಸೆ ಆಗುತ್ತೆ ಸರ್. ಹೊಸ್ದಾಗ್ ಮಾಡೋದೇನ್ ಬೇಡಿ ಸರ್. ಹೊಸ್ದಾಗ್ ಎದ್ರಗೋಸ್ಕರ ಮಾಡ್ಬೇಕು? 5 ವರ್ಷ ಏನ್ ಹೇಳಿದ್ರೆ 5 ವರ್ಷ ಏನ್ ನಡೆದ ಅದೇ ಮಾಡ್ಲಿ. ಅದಕ್ ಬಿಟ್ಟು ಏನ್ ಬೇಕಾಗಿಲ್ಲ. ಹೊಸ್ದಾಗ್ ಕಾನೂನು ಈಗ DKC ಹೊಸ್ದಾಗ್ ಬಂದ ಹೊಸ್ದಾಗ್ ಮಾಡ್ಬೇಕಂತೇನಿಲ್ಲ, ರೂಲ್ಸ್ ಏನಿಲ್ಲಲ್ಲ. ಸಿದ್ದರಾಮಯ್ಯ ಏನ್ ಮಾಡೋಣ 5 ವರ್ಷ ತನ ಅದೇ ಮಾಡ್ಲಿ ಕಂಟಿನ್ಯೂ. ಹಿಂಗೆ ಹೆಂಗ್ ಬರ್ತಿತ್ತು ಹಂಗೆ ಕೊಡಿ ಅನ್ನೋದು. ಅಂತೂ ನಮ್ಗೇನು ದುಡ್ಡು ಇಲ್ಲ ಕಾಸು ಇಲ್ಲ ಕಣಪ್ಪ.
ನಮ್ಗೆ ನಮ್ಮ ತಿಂಗಳಿಗೆ 5 ವರ್ಷ ಆಯ್ತು. ಈಗ ಗೊತ್ತಾಯ್ತು, ಈಗ ಬರೋದು ನಿಂತೋಗೋದು ಅದಷ್ಟೇ. ಗೃಹಲಕ್ಷ್ಮಿಯರು ಆತಂಕ ಪಡುತ್ತಿದ್ರೆ ಸಿಎಂ ಮಾತ್ರ ಅರ್ಹ ಫಲಾನುಭವಿಗಳಿಗೆ ಯಾವುದೇ ಸಮಸ್ಯೆಯಾಗಲ್ಲ, ಯಾರು ಆತಂಕ ಪಡುವ ಅಗತ್ಯವಿಲ್ಲ ಅಂತ ಹೇಳ್ತಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಗೆ ಹೊಸ ಅರ್ಜಿ ಸಲ್ಲಿಸಬೇಕಾಗಿಲ್ಲ. ಫಲಾನುಭವಿಗಳ ದಾಖಲೆಗಳ ಮರುಪರಿಶೀಲನೆ ಮಾತ್ರ ನಡೆಯಲಿದೆ. ಮರುಪರಿಶೀಲನೆ ಅರ್ಜಿ ಬಳಿಕ ಮನೆ ಮನೆ ಸರ್ವೆ ನಡೆಸಲಾಗುವುದು. ಕೆವೈಸಿ ಮಾದರಿಯಲ್ಲಿ ಗ್ಯಾರಂಟಿಗಳ ಮರುಪರಿಶೀಲನೆ ನಡೆಸಲು ಪ್ಲಾನ್ ರೂಪಿಸಲಾಗಿದೆ. ಗೃಹಲಕ್ಷ್ಮಿಯರು ಮೊಬೈಲ್ ನಂಬರ್ ಖಚಿತಪಡಿಸಬೇಕು, ಅಲ್ಲದೆ ಅವರ ಪತಿಯ ಫೋನ್ ನಂಬರ್ ಕೊಡಬೇಕು. ಹಣ ಖಾತೆಗೆ ಬಂದ್ರೆ ಮೊಬೈಲ್ಗೆ ಮೆಸೇಜ್ ಹೋಗಬೇಕು. ಹಣ ತಲುಪಿದ್ರೆ ವಾಯ್ಸ್ ಮೆಸೇಜ್ ಮೂಲಕ ದೃಢಪಡಿಸಿಕೊಳ್ಳುವ ಪ್ಲಾನ್ ಮಾಡಲಾಗಿದೆ. ಇದೇ ಮಾದರಿಯಲ್ಲಿ ಗೃಹಜ್ಯೋತಿ ಗ್ಯಾರಂಟಿಯನ್ನು ಕೂಡ ಪರಿಷ್ಕರಣೆ ನಡೆಸುವ ಪ್ಲಾನ್ನಲ್ಲಿದ್ದಾರೆ. ಸರ್ಕಾರ ಗೊಂದಲಗಳನ್ನು ಸೃಷ್ಟಿ ಮಾಡುತ್ತೆ ವಿನ ಜನಗಳಿಗೆ ಅವರಿಗೆ ಆದಂಥ ಅನುಕೂಲತೆಗಳನ್ನು ಮಾಡಿಕೊಡ್ತಾ ಇಲ್ಲ. ಸೊ ಸರ್ಕಾರ ಈ ಗೊಂದಲಗಳನ್ನು ಸೃಷ್ಟಿ ಮಾಡೋದನ್ನು ಕಡಿಮೆ ಮಾಡಬೇಕು. ಸೊ ಏನು ಮೊದಲಾಗಿ ನಡೀತಾ ಇತ್ತೋ ಅದೇ ಪ್ರೊಸೀಜರಲ್ಲಿ ನಡೆದ್ರೆ ಜನಗಳಿಗೆ ಒಳ್ಳೇದಾಗುತ್ತೆ. ಇಂಥ ಗೊಂದಲಗಳಿಂದ ಜನಸಾಮಾನ್ಯರಿಗೆ ದಿನನಿತ್ಯ ಆಗುವಂಥ ಕಷ್ಟಗಳನ್ನು ತಪ್ಪಿಸ್ಬೇಕು. ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ನಮ್ಗೇನು ಅನುಕೂಲ ಇತ್ತು, ಅವ್ರು 3 ವರ್ಷ ತನಕ ಕೊಟ್ಟಾರ, ಅದರಿಂದ ನಮ್ಗೇನು ಇದು ಆಗಿದ್ದಿಲ್ಲ. ಆದ್ರೆ ಇವರು DK ಅವ್ರು ಬಂದಾಗಿಂದ ಅವ್ರು ಮತ್ತಿದು ಇದ್ದವ್ರದ್ದು ಕೊಡ್ಲಿ, ಸತ್ತವ್ರದ್ದು ತೆಗಿಲಿ, ನಂಗೆ ಅದು ಒಪ್ಪಿಗೆ ಐತಿ, ಇಲ್ಲ ಅಂತಲ್ಲ. ಆದ್ರೆ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಹೊಂದ್ಸಂದ್ರೆ ಆಗಂಗಿಲ್ಲ ಯಾರಿಗೆ. ಮೊದ್ಲು ಏನದಾವ ಅದನ್ನೇ ಕಂಟಿನ್ಯೂಸ್ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗ್ತೈತಿ. ಆಮೇಲೆ ವೋಟರ್ ID ಇವೆಲ್ಲ ಕೇಳಿದ್ರೆ ಕೊಡ್ತೇವೆ. ಆಮೇಲೆ ರವಾಸಿ ತಗೊಂಬ ಅದು ತಗೊಂಬ ಅಂದ್ರೆ ನಮ್ಗೆ ಆಗೋದಿಲ್ಲ. ಲಕ್ಷ್ಮಿ ಗೃಹ ಜ್ಯೋತಿಯನ್ನ ಭಾಳ ಅನುಕೂಲ ಮಾಡಿಕೊಟ್ಟೈತಿ. ಇನ್ನೆಲ್ಲರೂ ಫಲಾನುಭವಿಗಳು ಅನುಭವಿಸ್ಯಾರ. ಅದೇ ರೀತಿ ಮುಂದುವರ್ಸ್ಕೊಂಡು ಹೋರಿ. ನೀವು 12 ರೀತಿ ಕಾನೂನುಗಳನ್ನು ತಂದು 10 ಡಾಕ್ಯುಮೆಂಟ್ಸ್ನು ಒದಗಿಸ್ಕೊಡ ಅಂದ್ರೆ ಜನಸಾಮಾನ್ಯರಿಗೆ ಭಾಳ ತೊಂದರೆ ಆಗ್ತೈತಿ. ಪರಿಷ್ಕರಣೆ ನೆಪದಲ್ಲಿ ಗ್ಯಾರಂಟಿ ನಿಲ್ಲಿಸೋ ಪ್ಲಾನ್. ಸರ್ಕಾರದ ನಿರ್ಧಾರಕ್ಕೆ ಬಿಜೆಪಿ ನಾಯಕರ ಆಕ್ಷೇಪ. ಇನ್ನು ಗ್ಯಾರಂಟಿಗಳ ಪರಿಷ್ಕರಣೆ ನಿರ್ಧಾರಕ್ಕೆ ಬಿಜೆಪಿ ಆಕ್ಷೇಪ ವ್ಯಕ್ತಪಡಿಸಿದೆ. ಪರಿಷ್ಕರಣೆ ನೆಪದಲ್ಲಿ ಗ್ಯಾರಂಟಿ ನಿಲ್ಲಿಸೋ ಹುನ್ನಾರವಿರಬಹುದು ಅಂತೆಲ್ಲ ಕಿಡಿಕಾರಿದ್ದಾರೆ. ಇನ್ನು ಈ ಬಗ್ಗೆ ಮಾತಾಡಿರೋ ಮಾಜಿ DCM ಡಾಕ್ಟರ್ ಅಶ್ವಥ್ ನಾರಾಯಣ್, ಎಲ್ಲರಿಗೂ ಕೊಡೋದಾಗಿ ಹೇಳಿದ ಮೇಲೆ ಎಲ್ಲರಿಗೂ ಕೊಡ್ಲಿ ಅಂದ್ರು. ಮಾಡ್ಲಿ, ಯಾವಾಗ್ಲೂ ಮರುಪರಿಶೀಲನೆ ಆಗ್ತಾ ಇರ್ಬೇಕು. ಯಾಕಂದ್ರೆ ದುರ್ಬಳಕೆಗಳು ಆಗಿಂದಾಗೆ ದುರ್ಬಳಕೆಗಳು ಆಗ್ತಿರತ್ತೆ, ಪರಿಶೀಲನೆ ಮಾಡಬೇಕು. ಆದರೆ ಏಕಾಏಕಿ ನಿಲ್ಲಿಸ್ಬಿಡೋದು, ನಿಲ್ಲಿಸಿ ಕೊಡುವಂಥದ್ದು ಇದಾಗಬಾರ್ದು. ಅದು ಈ ಸುಧಾರಣೆಗಳು ಪರಿಶೀಲನೆ ಮಾಡುವಂಥದ್ದು ಕೊಡ್ತಾನೆ ಜೊತೆಲೇ ಮಾಡ್ಬೋದು, ಜೊತೆಲೇ ಮಾಡ್ತಾ ಹೋಗ್ಬೋದು. ಇವ್ರಿಗೇನು ಅಂದ್ರೆ ಒಂದು ಪಿಳ್ಳೆ ನವ ಥರ ಒಂದು ಕಾರಣ, ಹಣ ಕೊಡೋದನ್ನ ನಿಲ್ಸಕ್ಕೆ ಒಂದು ಕಾರಣ ತಗೋತಾರೆ. ಈ ರೀತಿ ತಗೋಬಾರ್ದು. ಯಾವಾಗಲೂ ಅಷ್ಟೇ, ಯಾವುದೇ ಒಂದು ಪ್ರಬಲವಾದ ಜನಪ್ರಿಯವಾದಂಥ ಒಂದು ನಿರ್ಧಾರಗಳನ್ನ ತಗೊಂಡಂಥ ಸಂದರ್ಭದಲ್ಲಿ ಟೀಕೆ ಟಿಪ್ಪಣಿಗಳು ಬರೋದು ಸಹಜ. ಅದೇ ಟೀಕೆ ಟಿಪ್ಪಣಿಗಳು ಯಾವಾಗ ಅದು ಮಾಯ ಆಗ್ತವೆ ಅಂತ ಅಂದರೆ, ಅದು ಜನರ ಮನ್ನಣೆ ಸಿಕ್ಕಂಥ ಸಂದರ್ಭದಲ್ಲಿ ಅದು ಮಾಯ ಆಗುತ್ತೆ. ಈ ಗ್ಯಾರಂಟಿಗಳಿಗೆ ಜನಮನ್ನಣೆ ಸಿಕ್ಕಿ ನಮ್ಮ ಸರ್ಕಾರ ಬಂದಂಥ ಎಲ್ಲ ಬೈ ಎಲೆಕ್ಷನ್ಸ್ನು ಕೂಡ ನಾವು ಗೆದ್ಕೊಂಡು ಬಂದ್ವಿ. ಗ್ಯಾರಂಟಿ ಶಾಕ್ ಜೊತೆ ಬಸ್ ಪ್ರಯಾಣಿಕರಿಗೆ ಬಿಸಿ. ಸಾರಿಗೆ ಪ್ರಯಾಣ ದರ ಹೆಚ್ಚಿಸುತ್ತ ರಾಜ್ಯ ಸರ್ಕಾರ. ಗೃಹಲಕ್ಷ್ಮಿ ಗೃಹಜ್ಯೋತಿ ಗ್ಯಾರಂಟಿಗಳ ಪರಿಷ್ಕರಣೆ ಜೊತೆಗೆ ಈಗ ಶಕ್ತಿ ಯೋಜನೆಯಿಂದಾಗಿ ಬೆಲೆ ಏರಿಕೆಯ ತಲೆಬಿಸಿ ಶುರುವಾಗಿದೆ. ಶಕ್ತಿ ಯೋಜನೆಯಿಂದಾಗಿ 5,173 ಕೋಟಿ ರೂಪಾಯಿಗಳ ಹೊರೆ ನಿಗಮಗಳ ಮೇಲೆ ಬಿದ್ದಿದೆ. ಬಸ್ ಟಿಕೆಟ್ ದರ ಹೆಚ್ಚಳ ಅನಿವಾರ್ಯವಾಗಿದೆ. ಇಲ್ಲದಿದ್ದರೆ ಕೊರತೆ ಮೊತ್ತವನ್ನು ತಕ್ಷಣವೇ ಬಿಡುಗಡೆ ಮಾಡಿ ಅಂತ ಸಾರಿಗೆ ನಿಗಮಗಳು ಸರ್ಕಾರಕ್ಕೆ ಒತ್ತಾಯಿಸಿವೆ. ಅಲ್ಲದೆ ಇದು ಜನರಿಗೆ ಬಿಸಿ ತುಪ್ಪವಾಗೋ ಸಾಧ್ಯತೆ ಇದೆ. ಅಲ್ಲದೆ ಸಾರ್ವಜನಿಕ ಸಾರಿಗೆ ಬಳಕೆ ಹೆಚ್ಚಿಸಲು ಟಿಕೆಟ್ ದರ ಇಳಿಸಬೇಕು ಅಂತ ಬಿಜೆಪಿ ಒತ್ತಾಯಿಸಿದೆ. ಈಗ ಏನಾಗಿದೆ ಅಂತ ಅಂದರೆ, ಪ್ರೈವೇಟ್ ಡೀಸೆಲ್ ಬೆಲೆ, ನಾವು ಡಿಪೋಲ್ ತೆಗೆದುಕೊಂಡು ಡೀಸೆಲ್ ಬೆಲೆಗೂ ದರ್ ಇಸ್ ಬಿಗ್ ಡಿಫ್ರೆನ್ಸ್. ಮೋರ್ ದೆನ್ 40 ರೂಪೀಸ್ ಏನೋ ಡಿಫ್ರೆನ್ಸ್ ಕಾಣ್ತಾ ಇದೆ. ಇದು ಗಾಬರಿ ಆಗೋಂಥ ನಂಬರ್ಸ್ ಇದೆ. ಅವ್ರದ್ದು ಪ್ರಸ್ತಾವನೆ ನನಗೆ ಕೊಟ್ಟಿದ್ದಾರೆ. ಈ ಕೆಲವರೆಲ್ಲ ಏನು ಮಾಡ್ತಾಯಿದ್ದಾರೆ, ಹೋಗಿ ಬೇರೆಯವರೆಲ್ಲ ಖಾಸಗಿಯವ್ರು ಏನು ಮಾಡ್ತಾಯಿದ್ದಾರೆ ಅಂತಂದರೆ, ಡಬ್ಬಗಳು ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಡಿಪೋ ಇಟ್ಕೊಂಡಿದ್ರು ಪ್ರೈವೇಟವರು. ಅದು ಬಿಟ್ಬಿಟ್ಟು ಡಬ್ಬಗಳು ಎತ್ಕೊಂಡೋಗಿ ಪಬ್ಲಿಕ್ ಇಲ್ಲಿ ಮಾಮೂಲಿ ರೆಗ್ಯುಲರ್ ಡೀಸೆಲ್ ಹಾಕ್ಸ್ಕೊಳ್ತಾ ಇದ್ದಾರೆ. ಇವೆಲ್ಲ ಇದೆ. ಅದ್ರ ಬಗ್ಗೆ ಒಂದು ರಿಪೋರ್ಟ್ ಕೇಳಿದ್ದೀನಿ ನಾನು. ನಾವು ಮೊದಲೆಲ್ಲ ಆಟೋಮೆಟಿಕ್ಕಾಗಿ ಏನು ಡೀಸೆಲ್ ಬೆಲೆ ಜಾಸ್ತಿ ಆಯಿತು ಅಂತಂದರೆ, ಹಿಂದೆ ನಾವು ಆಟೋಮೆಟಿಕ್ಕಾಗಿ ಇದನ್ನು
ಪ್ರೈಸ್ನ ಜಾಸ್ತಿ ಮಾಡಬೇಕು ಅನ್ನೋದು ಒಂದು ತೀರ್ಮಾನ ಹಿಂದೆ ಆಗಿತ್ತು. ಈಗ ಇದ್ರ ಬಗ್ಗೆ ನಾನು ಮತ್ತೆ ಪರಿಶೀಲನೆಯನ್ನು ನಾವು ಮಾಡಬೇಕು. ಮಾಡಿಬಿಟ್ಟು ನಾವು KSRTCನೂ ಉಳಿಬೇಕು, ಜನರಿಗೂ ಅನುಕೂಲ ಆಗಬೇಕು. ಈ ಬೆಲೆಗೆ ಅಂದರೆ, ಏಕೆಂದರೆ ಪ್ರೈಮ್ ಮಿನಿಸ್ಟ್ರೇ ನಮಗೆಲ್ಲ ರಿಕ್ವೆಸ್ಟ್ ಮಾಡಿದ್ದಾರೆ, ನೀವು ಬಸ್ಸಲ್ಲಿ ಓಡಾಡಬೇಕು, ಪಬ್ಲಿಕ್ ಪೆಟ್ರೋಲ್ ಉಳಿಸ್ಬೇಕು, ಡೀಸೆಲ್ ಉಳಿಸ್ಬೇಕು, ಅವ್ರದ್ದು ಏನೋ ಮಾರ್ಗದರ್ಶನ ಎಲ್ಲ ಇದೆ. ಅವ್ರದ್ದೆಲ್ಲ ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ರಾಜ್ಯದ ಹಿತಕ್ಕೆ ಏನು ಮಾಡ್ಲಿಕ್ಕೆ ಸಾಧ್ಯ, ಜನರ ಹಿತಕ್ಕೆ ಏನು ಮಾಡ್ಲಿಕ್ಕೆ ಸಾಧ್ಯ, ವಿಲ್ ಟೇಕ್ ಎ ಡಿಸಿಷನ್ ಅಟ್ ಅರ್ಲಿಯೆಸ್ಟ್ ಪಾಸಿಬಲ್. ಇನ್ನು ಬಸ್ಸಿನ ದರ ನಾನು ಈ ಸರ್ಕಾರವನ್ನು ಕೇಳ್ಕೊತೀನಿ, ಈಗಿರುವಂಥ ಬಸ್ಸಿನ ದರ ಅಥವಾ ಮೆಟ್ರೋ ದರವನ್ನು 50% ಇಳಿಸಿ. ನಾನು ಒಬ್ಬ ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಆಗಿ ಹೇಳ್ತಿರೋದು, ನಿಮಗೂ ಒಳ್ಳೆ ಆಶೀರ್ವಾದ ಜನರಿಂದ ಸಿಗುತ್ತೆ. ಒಂದು ಯೋಗ್ಯವಾಗಿರುವಂಥ ವೈಜ್ಞಾನಿಕವಾಗಿ ಜವಾಬ್ದಾರಿತವಾದಂಥ ನಿರ್ಧಾರ ಮಾಡಿದಂತ ಆಗುತ್ತೆ. ನಾನು ಯಾಕಂದ್ರೆ ಜನರ ಸಮಸ್ಯೆಯನ್ನು ನೋಡಿಕೊಂಡು ಇವತ್ತು ಜವಾಬ್ದಾರಿತವಾಗಿ ಈ ಹೇಳಿಕೆಯನ್ನ ಕೊಡ್ತಾ ಇದ್ದೀನಿ. ಇದು ಸಾರಿಗೆ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ ಯೋಜನೆಗಳ ಪರಿಷ್ಕರಣೆಯ ವಿಚಾರ. ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೆದ 2ನೇ ಕ್ಯಾಬಿನೆಟ್ ಸಭೆಯಲ್ಲಿ ಕೆಲ ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ. ಜನರ ಸಮಸ್ಯೆಗಳಿಗೆ ಸ್ಪಂದಿಸಲು ಪ್ರಜಾಸೇವೆ ಇಲಾಖೆಯನ್ನ ಸೃಷ್ಟಿಸಿ ಪ್ರತ್ಯೇಕ ಸಚಿವಾಲಯಕ್ಕೆ ನಿರ್ಧಾರ ಮಾಡಲಾಗಿದೆ. ಹಳ್ಳಿಗಳಲ್ಲಿನ ರೇಷ್ಮೆ ಮನೆಗಳಿಗೆ ವಿದ್ಯುತ್ ವಿನಾಯಿತಿ ಘೋಷಣೆ ಮಾಡಲಾಗಿದೆ. ಜೊತೆಗೆ ಹೈನುಗಾರಿಕೆ, ದನದ ಕೊಟ್ಟಿಗೆಗಳಿಗೆ ವಿದ್ಯುತ್ ವಿನಾಯಿತಿ ನೀಡುವ ನಿರ್ಣಯ ಕೈಗೊಳ್ಳಲಾಗಿದೆ. ಇನ್ನು ದೆಹಲಿಯಲ್ಲಿ 4ನೇ ಕರ್ನಾಟಕ ಭವನ ನಿರ್ಮಿಸಿ ಅಲ್ಲಿ ರಾಜ್ಯದ UPSC ವಿದ್ಯಾರ್ಥಿಗಳಿಗೆ ವ್ಯವಸ್ಥೆ ಮಾಡುವ ಬಗ್ಗೆ ನಿರ್ಧಾರ ಮಾಡಿದ್ದಾರೆ. ಯಾದಗಿರಿಯಲ್ಲಿ ಹೊಸ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಕ್ಕೆ ನಿರ್ಧರಿಸಲಾಗಿದೆ. ಇನ್ನು ನಗರ ಭಾಗದಲ್ಲಿ ಪೂರ್ಣಗೊಂಡ ಕಟ್ಟಡಗಳಿಗೆ 15 ದಿನದಲ್ಲಿ ವಿದ್ಯುತ್, ನೀರಿನ ಸಂಪರ್ಕ ಕಲ್ಪಿಸುವ ಬಗ್ಗೆ ನಿರ್ಣಯ ಕೈಗೊಳ್ಳಲಾಯಿತು. ಇನ್ನು ಸಂಡೂರಿನಲ್ಲಿ ಸುಸಜ್ಜಿತ ಬಸ್ ನಿಲ್ದಾಣದ ನಿರ್ಮಾಣ, 625 ಹೊಸ ಬಸ್ಗಳ ಖರೀದಿ, 11 ನಗರಗಳಲ್ಲಿ ಎಲೆಕ್ಟ್ರಿಕ್ ಬಸ್ ಡಿಪೋ ಸ್ಥಾಪಿಸುವ ಬಗ್ಗೆ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಗವರ್ನೆನ್ಸು ಸಕಾಲ ಎಲ್ಲ ಇಲಾಖೆಗಳು ಯಾವುದೇ ಆಗಲಿ ಪಬ್ಲಿಕ್ ಗ್ರೀವೆನ್ಸಸ್ ಏನಿದೆ, ನಮಗೆ ಜನರ ಹಿತ ಭಾಳ ಇಂಪಾರ್ಟೆಂಟು. ಅವರ ಭಾವನೆಗಳನ್ನು ತಿಳ್ಕೊಳ್ಳೋಕೆ ಇಂಪಾರ್ಟೆಂಟು. ನಾವ್ಯಾರು ಇಲ್ಲಿ ಸರ್ವಜ್ಞರಲ್ಲ, ನಮ್ಮ ಅಧಿಕಾರಿಗಳು ಸರ್ವಜ್ಞರಲ್ಲ. ಆದರೆ ಜನರಲ್ಲಿ ಅನೇಕ ಸಮಸ್ಯೆಗಳು ಬರ್ತದೆ. ನೀವು ಕೂಡ ಮಾಧ್ಯಮದವರು ಕೂಡ ಕೆಲವು ಒಳ್ಳೊಳ್ಳೆ ವಿಚಾರಗಳನ್ನು ಜನರಿಗೆ ತಿಳಿಸ್ತಾ ಇದ್ದೀರಿ. ಗ್ಯಾರಂಟಿಗಳ ಪರಿಷ್ಕರಣೆ ಚರ್ಚೆ ಮಧ್ಯೆ ಸಂಪುಟ ನಿರ್ಣಯಗಳು ಜನರಿಗೆ ಹತ್ತಿರವಾಗಿವೆ. ಮತ್ತೊಂದೆಡೆ ಗ್ಯಾರಂಟಿ ಪರಿಷ್ಕರಣೆ ಪ್ರಕ್ರಿಯೆ ಮುಂದಿನ ವಾರದಿಂದಲೇ ಆರಂಭವಾಗುವ ಸಾಧ್ಯತೆ ಇದೆ. ಇದು ಫಲಾನುಭವಿಗಳಲ್ಲಿ ಕೊಂಚ ಗೊಂದಲ ಸೃಷ್ಟಿಸಿರುವುದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕಾಂಗ್ರೆಸ್ ಜೆಡಿಎಸ್ ನಡುವೆ ಬಿಡದಿ ಟೌನ್ಶಿಪ್ ಕದನ ಬಹಳ ಜೋರಾಗಿ ನಡೀತಾ ಇದೆ. ಪರ ವಿರೋಧ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದೆ. ರೈತರು ಕೆಲವರು ನಾವು ಭೂಮಿ ಕೊಡ್ತೇವೆ ಅಂತ ಹೇಳಿದ್ರೆ, ಇನ್ನು ಕೆಲವು ರೈತರು ಹೋರಾಟದ ಹಾದಿಯನ್ನ ಹಿಡಿದಿದ್ದಾರೆ. ಜೊತೆಗೆ ದಳಪತಿಗಳು ರಣಕಹಳೆಯನ್ನ ಹೊರಡಿಸಿದ್ದಾರೆ. ನಾಳೆ 10 ಗ್ರಾಮಗಳಲ್ಲಿ ದಳಪತಿಗಳು ಬೃಹತ್ ಪ್ರೊಟೆಸ್ಟ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಇಂತಹ ಸಂದರ್ಭದಲ್ಲಿ ಇದಕ್ಕೆ ಪ್ರತಿಯಾಗಿ ಡಿಕೆ ಚಕ್ರವ್ಯೂಹ ಹೆಣೆದಿದ್ದು, ಭೂಮಿ ಬಿಟ್ಕೊಟ್ಟವರಿಗೆ ಚೆಕ್ ವಿತರಣೆ ಮಾಡುವುದರ ಮೂಲಕ ಚೆಕ್ ಮೇಟ್ ಅನ್ನ ಕೊಟ್ಟಿದ್ದಾರೆ. ಹೈಯೆಸ್ಟ್ ಕಾಂಪನ್ಸೇಷನ್ ಅವ್ರಿಗೆ ಕೊಡ್ತಾ ಇದ್ದೀನಿ ನಾನು. 80% ಜನ ಮುಂದೆ ಬಂದಿದ್ದಾರೆ. ಮುಂದೆ ಬರಲಿಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗಲ್ಲ. ಕಾನೂನು ಏನಿದೆ ಕಾನೂನು ಪ್ರಕಾರ ಮಾಡ್ಬೋದು. ಯಾರೋ 2-4 ಜನ ತಗೊಳ್ಳೋದನ್ನೇ ದೊಡ್ಡದು, ಏನು ದೊಡ್ಡ ಪ್ರಚಾರ ಮಾಡ್ಕೊಂಡು ತೋರಿಸ್ತಾವ್ರಲ್ಲ. ಇದಕ್ಕೆ ಪಿತಾಮಹ ಯಾರು? ರ್ಯಾಪಿಡ್ ಅರ್ಬನೈಸೇಷನ್ ಆಗ್ತಾ ಇದೆ, ಅದಕ್ಕೆ ನಾವು ಜಾಗ ಮಾಡಬಾರ್ದು ಅಂತ ಹೇಳಿದ್ರೆ ಹೇಗೆ? ಬಿಡದಿ ಟೌನ್ಶಿಪ್ ದಂಗಲ್ ಸದ್ಯಕ್ಕೆ ನಿಲ್ಲೋ ಲಕ್ಷಣ ಕಾಣಿಸ್ತಿಲ್ಲ. ಬಿಡದಿಯ ಬಡಿದಾಟ ದಿನದಿಂದ ದಿನಕ್ಕೆ ಜೋರಾಗ್ತಿದ್ದು, ಯೋಜನೆ ಕೈ ಬಿಡೋದಕ್ಕೆ ಸರ್ಕಾರ ರೆಡಿಯಿಲ್ಲ. ಇತ ಕೆಲವೊಂದಿಷ್ಟು ರೈತರು ಕೂಡ ತಮ್ಮ ಭೂಮಿ ಕೊಡೋದಕ್ಕೆ ರೆಡಿಯಿಲ್ಲ. ಇದ್ರ ಮಧ್ಯೆ ರಾಜಕೀಯ ಕದನವು ದಿನೇ ದಿನೇ ಜೋರಾಗ್ತಾ ಇದ್ದು, ಬಿಡದಿ ಭೂಮಿ ರಾಜಕೀಯ ರಣಾಂಗಣವಾಗಿ ಮಾರ್ಪಟ್ಟಿದೆ. ಯೋಜನೆಯ ಗಾಳಿ ಬೀಸಿದ ದಿನದಿಂದಲೂ ದಳಪತಿಗಳು ವಿರೋಧ ಮಾಡ್ತಾನೆ ಇದ್ದಾರೆ. ಯಾವುದೇ ಕಾರಣಕ್ಕೂ ರೈತರನ್ನ ಒಕ್ಕಲೆಬ್ಬಿಸೋದಕ್ಕೆ ಬಿಡೋದಿಲ್ಲ ಅಂತ ತೋಡೆ ತಟ್ಟಿ ನಿಂತಿದ್ದಾರೆ. ಹೀಗಾಗಿನೇ ನಾಳೆ ಬೃಹತ್ ಪಾದಯಾತ್ರೆ ನಡೆಸೋದಕ್ಕೆ ಅಖಾಡ ರೆಡಿ ಮಾಡಿದ್ದಾರೆ. ಆದ್ರೆ ಇದ್ಯಾವುದಕ್ಕೂ ಕ್ಯಾರೆ ಎನ್ನದ ಸರ್ಕಾರ ಭೂಮಿ ಕೊಟ್ಟವರಿಗೆ ಕೋಟಿ ಕೋಟಿ ಹಣ ಕೊಡೋದಕ್ಕೆ ಶುರು ಮಾಡಿದೆ. ಭೂಮಿ ಬಿಡದಿಲ್ಲ, ಹೋರಾಟಕ್ಕಿಳಿದ ಜೆಡಿಎಸ್. ನಾಳೆ 10 ಗ್ರಾಮಗಳಲ್ಲಿ ದಳಪತಿಗಳ ಬೃಹತ್ ಪ್ರೊಟೆಸ್ಟ್.
ಬಿಡದಿ ಟೌನ್ಶಿಪ್ ಯೋಜನೆಯ ವಿಷಯದಲ್ಲಿ ರೈತರಲ್ಲೇ ಅಪಸ್ವರ ಕೇಳಿ ಬರ್ತಿದೆ. ಕೆಲವರು ಸರ್ಕಾರದ ಯೋಜನೆ ಪರ ನಿಂತರೆ ಇನ್ನು ಕೆಲವರು ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ. ಹೀಗಾಗಿನೇ ಅಖಾಡಕ್ಕಿಳಿದಿರುವಂತಹ ಜೆಡಿಎಸ್ನ ನಾಯಕರು ಸರ್ಕಾರದ ವಿರುದ್ಧ ರಣಕಹಳೆ ಮೊಳಗಿಸಲು ಸಜ್ಜಾಗಿದ್ದಾರೆ. ನಾಳೆ ಬಿಡದಿಯ 10 ಹಳ್ಳಿಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಪಾದಯಾತ್ರೆ ನಡೆಸಲಿದ್ದಾರೆ. ಪಾದಯಾತ್ರೆ ಭಾನುವಾರ 21ನೇ ತಾರೀಕು ನಮ್ಮ ಅಂಚಿಪುರದಿಂದ ಶುರುವಾಗಿ ಅಪ್ ಟು ಹೊಸೂರವರೆಗೂ ನಡೀತದೆ. ಇದರಿಂದ 8-10 ಗ್ರಾಮಗಳು ಇಲ್ಲಿ ಸೇರ್ತವೆ. ಈ ಹೋರಾಟದಲ್ಲಿ ನಿಮ್ ಪರವಾಗಿ ಜಯ ತಂದ್ಕೊಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಅವ್ರಿಗೆ ಆತ್ಮಸ್ಥೈರ್ಯವನ್ನ ಕೊಟ್ಟಿದ್ದೇವೆ. ಬೆಳಗ್ಗೆ 9 ಗಂಟೆಗೆ ಶುರು ಆದ್ರೆ ಸಂಜೆ 6-6:30ವರೆಗೂ ಈ ಪಾದಯಾತ್ರೆ ನಡೀತದೆ. ನಮ್ಮ ಪಕ್ಷದ ಎಲ್ಲ ವರಿಷ್ಠರು ಈ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ. ಅತ್ತ ಜೆಡಿಎಸ್ ನಾಯಕರು ಪಾದಯಾತ್ರೆಗೆ ರೆಡಿ ಆಗ್ತಿದ್ರೆ ಈತ ಸರ್ಕಾರ ಕಾಸು ಕೊಡೋದಕ್ಕೆ ಶುರು ಮಾಡಿದೆ. ಬಿಡದಿ ಟೌನ್ಶಿಪ್ಗೆ ಭೂಮಿ ಬಿಟ್ಟುಕೊಟ್ಟವರಿಗೆ ಪರಿಹಾರದ ರೂಪದಲ್ಲಿ ನೀಡೋದಕ್ಕೆ ಪ್ರಾರಂಭಿಸಿದ್ದಾರೆ. ರಾಮನಗರದ ಕಂದಾಯ ಭವನದಲ್ಲಿರುವಂತಹ ಜಿಬಿಡಿಎ ಕಚೇರಿಯಲ್ಲಿ ಭೂಮಿ ಬಿಟ್ಟುಕೊಟ್ಟವರಿಗೆ ಚೆಕ್ ವಿತರಣೆ ಮಾಡಿದರು. ಇದೇ ವಿಷಯವಾಗಿ ಮಾತನಾಡಿದ ಶಾಸಕ ಬಾಲಕೃಷ್ಣ, ಸಾಂಕೇತಿಕವಾಗಿ ರೈತರಿಗೆ ಚೆಕ್ ಕೊಡ್ತಿದ್ದೀವಿ, ಯಾರು ಯೋಜನೆ ಒಪ್ಪಿ ಬರ್ತಾರೋ ಅವರಿಗೆಲ್ಲ ಪರಿಹಾರ ನೀಡ್ತೀವಿ ಅಂದ್ರು. ಯಾವ ರೈತ ನಮ್ಗೆ ಸ್ಪಂದಿಸಿ ಮರ ಮಾಲ್ಕಿನೂ ಕೂಡ ಅಲ್ಲಿ ಎಣಿಕೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾನೆ, ಅವನಿಗೆ ಜಮೀನು ಮತ್ತೆ ಮರ ಮಾಲ್ಕಿ ಎರಡಕ್ಕೂ ಸೇರಿಸಿ ಒಂದೇ ಸರಿ ಚೆಕ್ ಅನ್ನು ಕೊಡ್ತಾ ಇದೆ. ಯಾವಾಗ ಸರ್ಕಾರವು ಪರಿಹಾರದ ಚೆಕ್ ಅನ್ನ ವಿತರಿಸೋದಕ್ಕೆ ಶುರುವಾಯಿತು, ಇದು ಕುಮಾರಸ್ವಾಮಿ ಅವರನ್ನ ಕೆರಳಿಸಿದೆ. ರೈತರಿಗೆ 2,30,00,000 ಚೆಕ್ ಕೊಟ್ಟು ಟೆಂಪ್ಟ್ ಮಾಡಿದ್ದಾರೆ. 20 ವರ್ಷಕ್ಕೆ 2 ಕೋಟಿ ಎಫ್ಡಿ ಇಟ್ರೆ 40 ಲಕ್ಷ ಸಿಗಬಹುದು. ಆದ್ರೆ ಜಮೀನನ್ನ ಹಾಗೆ ಇಟ್ಕೊಂಡ್ರೆ 20 ಕೋಟಿ ಆಗುತ್ತೆ. ವಿಧಾನಸಭೆಯಲ್ಲಿ ಇವರೆಲ್ಲ ಏನೇನು ಮಾತನಾಡಿದ್ರು ಅನ್ನೋದನ್ನ ನೋಡ್ಲಿ ಅಂತ ಗುಡುಗಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಸಿಎಂ ಡಿಕೆ ಶಿವಕುಮಾರ್, ಯೋಜನೆಯನ್ನ ಯಾರು ತಂದಿದ್ದು, ರೆಡ್ ಝೋನ್ ಅನ್ನ ಯಾಕೆ ತೆಗೆಯಲಿಲ್ಲ, ಕುಮಾರಸ್ವಾಮಿ ಅವರು ಕೇಂದ್ರ ಕೈಗಾರಿಕಾ ಮಂತ್ರಿಗಳು, ಕೈಗಾರಿಕೆ ಮಾಡಬೇಕು ಅಂದ್ರೆ ಎಲ್ಲಿ ಮಾಡ್ತಾರೆ ಅನ್ನೋದನ್ನ ಮೊದಲು ಹೇಳಲಿ ಅಂತಂದ್ರು. ನಾನು ಬಿಡದಿ ಪ್ರಾಜೆಕ್ಟಿನ ವಿಷಯದಲ್ಲಿ ಏನು ಹೇಳಿದ್ದೇನೆ, ವಿಧಾನಸಭೆಯ ಕಲಾಪದಲ್ಲಿ ದಾಖಲಾತಿ ಇದೆ. ನಾನು ಅವತ್ತೇನು ಹೇಳಿದ್ದೀನಿ ಅಂತ. ಈಗ ರೈತರು ಚೆಕ್ ಇಸ್ಕೊಂತ ಇದ್ದಾರೆ ಸರ್, ಹೋಗಿ ಯಾರೋ 2-4 ಜನ ತಗೊಳ್ಳೋದನ್ನೇ ಏನು ದೊಡ್ಡ ಪ್ರಚಾರ ಮಾಡ್ಕೊಂಡು ತೋರಿಸ್ತಾವ್ರಲ್ಲ. ಬರೀ ನೆನ್ನೆ 7 ಜನಕ್ಕೆ ಯಾಕೆ ಕೊಟ್ಟರು ಚೆಕ್ನ? ಅದು ಶಾಸಕನ ಕಳಿಸಿ ಎಲ್ಲಾದರೂ ಚೆಕ್ ಕೊಡೋದು ಉಂಟಾ? ಆ 2,30,00,000 ಚೆಕ್ ತಗೊಂಡ್ರೆ 20 ವರ್ಷಕ್ಕೆ ಅವ್ರಿಗೆ ಎಷ್ಟು ದುಡ್ಡು ಸಿಗ್ಬೋದು? ಬಡ್ಡಿ ಬ್ಯಾಂಕಲ್ಲಿ ಇಟ್ಟರೆ ರಿಸರ್ವ್ ಇದನ್ನು FDಗಿಟ್ಟು 40 ಲಕ್ಷ 50 ಲಕ್ಷ ಸಿಗ್ಬೋದು. ಅದೇ ಲ್ಯಾಂಡನ್ನು ಹಾಗೇ ನೀವು ಇಟ್ಕೊಂಡ್ರೆ ಈಗ 2,20,00,000 50 ಲಕ್ಷ ಏನು ಕೊಡ್ತೀವಿ ಅಂತಾರೆ, ಅದು 20 ಕೋಟಿ ಆಗುತ್ತೆ ಆ ಲ್ಯಾಂಡಿನ ವ್ಯಾಲ್ಯೂ. ದಿ ಹೈಯೆಸ್ಟ್ ಕಾಂಪನ್ಸೇಷನ್ ಅವ್ರಿಗೆ ಕೊಡ್ತಾ ಇದ್ದೀನಿ ನಾನು. 80% ಜನ ಮುಂದೆ ಬಂದಿದ್ದಾರೆ. ಮುಂದೆ ಬರಲಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ಕಾನೂನು ಏನಿದೆ ಕಾನೂನು ಪ್ರಕಾರ ಮಾಡ್ಬೋದು. ಏನು ಬೇಕಾದ್ರೂ ಪಾಪ ಟೀಕೆ ಮಾಡಿದ್ರು ನಾನೇನು ಬೇಜಾರು ಮಾಡ್ಕೊಳಕ್ಕಾಗಲ್ಲ. ಅವರೆಲ್ಲ ನಮ್ಮವರು, ರೈತರೆಲ್ಲ ಒಳ್ಳೆಯವರು. ಪಾಪ ಬಿಸ್ಕೆಟ್ ಮಾಡ್ತಾ ಇದ್ದಾರೆ. ಅವರೇ ನಾನು ಇದಕ್ಕೆ ಪಿತಾಮಹ ಯಾರು? ಅವರೇ ತಾನೇ ಪಿತಾಮಹ. ಅವರೇ ಒಪ್ಕೊಂಡಿದ್ದಾರಲ್ಲ. ನೀವು ಟಿವಿಗಳು ತೆಗೆದು ನೋಡಿ, ನೀವು ಡೆಲ್ಲಿಯಿಂದ ಹೇಳಿದ್ದಾರೆ ನಾನು 8,000 ಅಡಿ ಕೊಡ್ತೀನಿ ಅಂತ ಹೇಳಿದ್ದೆ ಅಂತ ಹೇಳಿದ್ದಾರೆ. ಈಗ ನಾನು 8,000 ಅಲ್ಲ 50% ಕೊಡ್ತೀನಿ ಅಂತ ಇವತ್ತು ಹೇಳಿದ್ದೀನಿ. ನಿನ್ನೆ 2.25 ಕೋಟಿ ರೂಪಾಯಿ ಅಷ್ಟು ಒಬ್ಬೊಬ್ಬರು ಎಕರೆಗೆ ಸಿಕ್ಕಿದೆ. ಎಲ್ಲಿ ಕೊಡ್ತಾರೆ 2.25 ಕೋಟಿ ರೂಪಾಯಿ? ಕಾಂಗ್ರೆಸ್ ಯೋಜನೆ ವಿರುದ್ಧ ಜೆಡಿಎಸ್ ಸಮರ ಸಾರ್ತಾ ಇದ್ದಂತೆ ಕೈ ನಾಯಕರು ಕೂಡ ತಿರುಗಿ ಬೀಳ್ತಿದ್ದಾರೆ. ಜೆಡಿಎಸ್ನವರು ಪಾದಯಾತ್ರೆ ಮಾಡುವುದಾದ್ರೆ ಮಾಡಲಿ, ಶಾಂತಿಯುತ ಪ್ರತಿಭಟನೆ ಮಾಡೋದಕ್ಕೆ ಎಲ್ರಿಗೂ ಅವಕಾಶ ಇದೆ. ಅಲ್ಲದೆ ಪರಿಸರ ಉಳಿಸಲು ಬೆಂಗಳೂರಿನಲ್ಲಿ 15 ಲಕ್ಷ ಗಿಡಗಳನ್ನ ನೆಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂದ್ರೆ ಅಲ್ಲ ಬಿಜೆಪಿ ಅವರು, ಆ ಸ್ಮಾರ್ಟ್ ಸಿಟಿ ಹೆಂಗ್ ಮಾಡ್ತಿದ್ರಂತೆ? ಹೌ ವುಡ್ ದೇ ಡೂ? ಈಗ ನೀವು ರ್ಯಾಪಿಡ್ ಅರ್ಬನೈಸೇಷನ್ ಆಗ್ತಾ ಇದೆ, ಅದಕ್ಕೆ ನಾವು ಜಾಗ ಮಾಡಬಾರ್ದು ಅಂತ ಹೇಳಿದ್ರೆ ಹೇಗೆ? ಹೌದು, ಪರಿಸರವನ್ನು ಕೂಡ ನಾವು ನಿರ್ಲಕ್ಷ್ಯ ಮಾಡಂಗಿಲ್ಲ. ಈಗ 15 ಲಕ್ಷ ಸಸಿಗಳನ್ನು ನಾವು ನೆಡ್ತಾ ಇದ್ದೀವಿ ಬೆಂಗಳೂರಿನಲ್ಲಿ ಮಾತ್ರ. ಒಟ್ನಲ್ಲಿ ಕೆಲವು ರೈತರು ಭೂಮಿ ಕೊಟ್ಟು ಕಾಸು ಇಸ್ಕೊಳ್ಳೋದಕ್ಕೆ ರೆಡಿ ಆಗಿದ್ರೆ, ಇನ್ನೊಂದಿಷ್ಟು ರೈತರು ಜೀವ ಬಿಟ್ಟರು ಭೂಮಿ ಬಿಡಲ್ಲ ಅಂತ ಹೇಳ್ತಿದ್ದಾರೆ. ಇದರ ಮಧ್ಯೆ ರಾಜಕೀಯ ಕದನವು ದಿನೇ ದಿನೇ ಜೋರಾಗ್ತಿದೆ. ಹೀಗಾಗಿ ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದ್ ನೋಡ್ಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.